ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಅರ್ಲಿ ಮಾರ್ನಿಂಗ್ 4:15ಗೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಇವತ್ತೊಂದು ಮೇಕಪ್ ಇದೆ, ಹೋಗ್ತಾ ಇದ್ದೀನಿ. ಅದಕ್ಕೆ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಇವಾಗ ಹೋಗಬೇಕು ಗೈಸ್. ಮದುವೆ ಮೇಕಪ್ ಇದೆ, ಮೇಕಪ್ ಹೋಗ್ತಾ ಇದ್ದೀನಿ. ಓಕೆ, ಬನ್ನಿ ಅಲ್ಲಿ ಹೋಗಿ ವಿಡಿಯೋಸ್ ಮಾಡೋಣ. ಗೈಸ್ ನೋಡಿ ಎಷ್ಟು ಕತ್ಲಿದೆ. ಹಾಯ್ ಗೈಸ್, ಮೇಕಪ್ ಮುಗಿಸ್ಕೊಂಡು ಬಂದೆ. ಇವಾಗ ಟೈಮ್ ಬಂದು 7:20 ಆಗಿದೆ. ಅಲ್ಲಿ 7:05 ಆಗಿತ್ತು. ಅಲ್ಲಿಂದ ಇಲ್ಲಿ ಬರೋಕ್ಕೆ ಇಲ್ಲೇ ಪ್ರೆಸ್ಟೇಜ್ ಅಪಾರ್ಟ್ಮೆಂಟೆಲ್ಲ ಇದೆ ಮೇಕಪ್ಪು. ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಮಕ್ಳಿಗೆ ರೆಡಿ ಮಾಡಿ ಟಿಫನ್ ಮಾಡಿ ಅವ್ರಿಗೆ ರೆಡಿ ಮಾಡಿ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದರೆ ನನ್ನ ಕೆಲಸ ಆಲ್ಮೋಸ್ಟ್ ಮುಗ್ದಂಗೆ. ಇನ್ನು ಮಿಕ್ಕಿದ ಮನೇಲಿ ಏನಿದೆಯೋ ಸ್ವಲ್ಪ ಕೆಲಸ ಮಾಡಿಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಲ್ವ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊತೀನಿ. ಓಕೆ ಗೈಸ್, ಏನು ಗೊತ್ತಾ, ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು ಅಂತ ಅಲಾರಾಮ್ ಎಲ್ಲ ಇಟ್ಕೊಂಡಿದ್ದೆ ನಾನು. ಆದರೆ 2 ಗಂಟೆಗೆ ಎದ್ಬಿಟ್ಟಿದ್ದೀನಿ. 2 ಗಂಟೆಗೆ ಎದ್ದು ನಿದ್ದೆನೇ ಬಂದಿಲ್ಲ ಗೈಸ್, ಮಲ್ಕೊಂಡಿಲ್ಲ. ಆಮೇಲೆ ಇನ್ನೇನು 4 ಗಂಟೆ ಆಗ್ತಾ ಬರ್ತಾ ಇದೆ, ಅವಾಗ ನಿದ್ದೆ ಎಳೀತಾ ಇತ್ತು, ಇರೋಕ್ಕಾಗ್ತಾಯಿಲ್ಲ. ನಿದ್ದೆ ಅಂದರೆ ನಿದ್ದೆ. ಆಮೇಲೆ ಹೋಗ್ಬಿಟ್ಟು ಬಿಸಿ ಬಿಸಿ ತಲೆ ಮೇಲೆ ಸ್ನಾನ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸರಿ ಹೋಯ್ತು. ಹೋಗಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಬಂದೆ. ವೀಡಿಯೋಸ್ ಎಲ್ಲ ಹಾಕ್ತೀನಿ. ಒಂದು ಸ್ವಲ್ಪ ಮಾಡಿಕೊಂಡೆ, ಅಲ್ಲಿ ಅಷ್ಟೊಂದು ಮಾಡೋಕ್ಕಾಗಲಿ, ಯಾಕಂದರೆ ವೀಡಿಯೋಸ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಕಷ್ಟ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಮಾಡಿದ್ದೀನಿ, ಹಾಕ್ತೀನಿ, ನೋಡ್ಕೊಳ್ಳಿ. ಹೇರ್ ಸ್ಟೈಲ್ ಎಲ್ಲ ಮಾಡಿರೋದು ವಿಡಿಯೋ ಇದೆ, ನೋಡಿ ಕಲ್ತ್ಕೊಳ್ಳಿ. ಗೈಸ್, ಅಲ್ಲಿ ಹೋಗೋಕ್ಕೆ 5 ಗಂಟೆ ಆಗಿತ್ತು. 5 ಗಂಟೆಗೆ ನಾವು ಹೋಗೋಷ್ಟರಲ್ಲಿ ಅವರು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ರು. ನಾನು ಫಸ್ಟು ಮೇಕಪ್ ಮುಗಿಸ್ಬಿಟ್ಟೆ. ಮೇಕಪ್ ಮುಗಿಸಿ ಆಮೇಲೆ ಹೇರ್ ಸ್ಟೈಲ್ ಮಾಡಿದೆ. ಮೇಕಪ್ ಮಾಡೋದನ್ನ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನಾವು ವೀಡಿಯೋ ಮಾಡಿಕೊಂಡು ಮೇಕಪ್ ಮಾಡಬೇಕು ಅಂದರೆ ಪಾಪ ಅವ್ರಿಗೂ ಲೇಟ್ ಆಗುತ್ತೆ, ನನಗೂ ಕಷ್ಟ ಆಗುತ್ತೆ. ಅವರು ಪಾಪ ಅರ್ಜೆಂಟಲ್ಲಿದ್ದರು, ಅವ್ರಿಗೂ ಟೈಮಿಂಗ್ಸ್ ಪ್ರಕಾರ ಅವ್ರು ಹೋಗಬೇಕಾಗಿತ್ತು. 6ಗೆಲ್ಲನೂ ಅವ್ರ ಫಂಕ್ಷನ್ ಏನೋ ಇತ್ತು, ಅಲ್ಲಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಬೇಗ ರೆಡಿ ಆದರು. ಅದರಿಂದ ನಾನು ಬೇಗ ಬೇಗ ಮಾಡಿಕೊಂಡೆ. ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಲಾಸ್ಟಲ್ಲಿ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಮಾತ್ರ ನನ್ನ ಜೊತೆ ಬಂದಿದ್ದರು, ಅವ್ರು ಮಾತ್ರ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ರು. ನಾವು ಇಬ್ಬರು ಹೋಗಿದ್ವಿ. ಅಲ್ಲಿ ನಮಗೆ 3 ಜನದ್ದು ಇದ್ದಿದ್ದು. 3 ಜನದಲ್ಲಿ ನಾನು ಇವ್ರದ್ದೊಬ್ರದ್ದೇ ವೀಡಿಯೋ ಮಾಡೋಕ್ಕಾಗಿದ್ದು, ಅವ್ರದ್ದು ಮಾಡೋಕ್ಕಾಗಲಿಲ್ಲ. ಇಬ್ಬರು ಸೇರಿಕೊಂಡು ಅವ್ರಿಗೊಬ್ರು ನಾನೊಬ್ಬರು ಮಾಡಿಬಿಟ್ವಿ. ಅದಕ್ಕೆ ಲೇಟ್ ಆಯ್ತು. ಅಲ್ಲಿ ಬೇಗ ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ ನಾವು. 6 o'clock ಮುಗಿಸ್ಬೇಕಿತ್ತಿದ್ದು, ಆದರೆ ಇವ್ರಿಗೆ ಫಸ್ಟ್ ಕಳಿಸ್ಬಿಟ್ವಿ ನಾವು. ಇನ್ನಿಬ್ರಿಗೆ ಮಾಡೋಷ್ಟರಲ್ಲಿ 7 ಆಗೋಯ್ತು. ಮತ್ತು ಅಲ್ಲಿಂದ ನಾನು ಮನೆಗೆ ಬಂದು ಆಮೇಲೆ ನನ್ನ ಮಗಳನ್ನೇ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದು. ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ನಾನು ಇನ್ನೂ ಹೇರ್ ಸ್ಟೈಲ್ ಮಾಡೋದು ಮೇಕಪ್ದೆಲ್ಲ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಮತ್ತು ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನಾನು ಈ ಹೇರ್ ಸ್ಟೈಲ್ದೇ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ, ನೋಡಿ. ಅದರಲ್ಲಿ ಇನ್ನೊಂದು ಸತಿ ನೋಡಿದ್ರೆ ನಿಮ್ಗೆ ಅದು ಹೇರ್ ಸ್ಟೈಲ್ ಒಂದು ಐಡಿಯಾ ಬರುತ್ತೆ. ಮತ್ತು ಗೈಸ್, ನೀವು ಕಾಮೆಂಟ್ ಮಾಡಿ ಹೇಳ್ತಾ ಇದ್ರೆ ನನಗೂ ವೀಡಿಯೋಸ್ ಮಾಡೋಕ್ಕೆ ಒಂದು ಸ್ವಲ್ಪ ಜೋಶ್ ಬರುತ್ತೆ. ಅದರಿಂದ ಏನೇ ಆಗಲಿ, ನಿಮ್ಗೆ ಏನು ಅನಿಸುತ್ತೋ ಪರವಾಗಿಲ್ಲ, ನಿಮ್ಗೆ ಖುಷಿ ಆದರೆ ಖುಷಿ ಆಯಿತು ಅಂತಲೇ ಹೇಳಿ, ಇಲ್ಲ ಚೆನ್ನಾಗಿಲ್ಲ ಅದು ಹೇಳಿದ್ರು ಓಕೆನೆ. ನನಗೆ ಕಾಮೆಂಟ್ ಮಾಡಿದ್ರೆ ಈ ಜನಕ್ಕೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ನನಗೂ ಗೊತ್ತಾಗುತ್ತೆ. ಅದರಿಂದ ಕಾಮೆಂಟ್ ಮಾಡಿ ಅಂತ ಹೇಳೋದು. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಹೇರ್ ಸ್ಟೈಲ್ ಹೆಂಗಿದೆ, ಚೆನ್ನಾಗಿದೆಯಾ, ಯಾರಿಗೆ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ಹೇಳಿ. ಹೋಮ್ವರ್ಕ್ ಬರ್ದಿಲ್ವಂತೆ. ನಿನ್ನೆ ಸ್ಕೂಲಿಂದ ಬಂದಾಗೆಲ್ಲ ಟೈಮ್ ಇರಲಿಲ್ಲ. ಸ್ಕೂಲಿಂದ ಬಂದಾಗ ಕೇಳಿದ್ರೆ ಹೋಮ್ವರ್ಕ್ ಏನು ಅಷ್ಟೊಂದು ಇಲ್ಲ, ಕಮ್ಮಿನೇ ಇರೋದು ಅಂತಾಳೆ. ಇವಾಗ ನೋಡಿದ್ರೆ ಜಾಸ್ತಿ ಹೋಮ್ವರ್ಕ್ ಬರೆಯೋವರೆಗೂ ಸ್ಕೂಲಿಗೆ ಹೋಗಲ್ಲ, ರೆಡಿ ಆಗಲ್ಲ ಅಂತಾಳೆ. ಇವಾಗ ಇದು ಹೋಮ್ವರ್ಕ್ ಮುಗಿಸಿ ಅವಳನ್ನ ರೆಡಿ ಮಾಡೋಷ್ಟ್ರಲ್ಲಿ ನಂಗೆ ತಲೆ ಕೆಟ್ಟೋಗುತ್ತೆ. ಗೈಸ್ ನೋಡಿ ಗೈಸ್, ಇವಳಿಗೆ ಹಾಕೊಳಕ್ ಬಟ್ಟೆನೇ ಇಲ್ಲ. ನನ್ನ ಡ್ರೆಸ್ ಹಾಕೊಂಡಿದ್ದಾಳೆ, ತೋರಿಸಿದ್ದಾಳೆ, ಎದ್ದೋಳೆ ನೋಡಿ ಗೈಸ್. ಇವಳ ಹತ್ರ ಹಾಕೊಳಕ್ ಬಟ್ಟೆ ಇಲ್ಲಂತೆ. ಒಂದು ಕಬೋರ್ಡ್ ತುಂಬ ಇವಳ್ದಿದೆ ಗೈಸ್. ನೋಡಿದ್ರೆ ನನ್ನ ಡ್ರೆಸ್ಸೇ ಇಷ್ಟ ಇವಳಿಗೆ. ಇವಾಗ್ಲೂ ಅಷ್ಟೇ, ಯಾವುದಾದ್ರೂ ಒಂದು ಡ್ರೆಸ್ ಇದ್ರೆ ನಂದು ಮಮ್ಮಿ ಇದೆ ತಿಕ್ಕು, ನಾನು ದೊಡ್ಡೋಳಾದ್ಮೇಲೆ ಇದನ್ನ ಹಾಕೊತೀನಿ ಅಂತೇಳಿ ಗೈಸ್ ಇವಳು. ಯಾವಾಗೂ ಅವಳಿಗೆ ನನ್ನ ಬಟ್ಟೆ ಅಂದ್ರೇ ಇಷ್ಟ ಆಗುತ್ತೆ.
ಗಾಯ್ಸ್, ಇದು ಪೂಜೆ ಸಾಮಾನು ತಗೋಬರಕ್ಕೆ ಹೋಗಿದ್ದೆ. ಅಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಪೂಜೆ ಇಟ್ಕೊಂಡಿದ್ರು, ಅದಕ್ಕೆ ಪೂಜೆ ಸಾಮಾನು ತಗೋಬರಕ್ಕೆ ಹೋಗಿದ್ದೆ. ಅವಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮತ್ತು ಪೂಜೆ ಮಾಡಿರೋದನ್ನ ವಿಡಿಯೋ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಮ್ಮಮ್ಮನೇ ಎಲ್ಲ ಇದು ಅಲಂಕಾರ ಮಾಡಿರೋದು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಗೊತ್ತಾ ಅವರು. ನಮ್ಮ ಬಾವ ಮಂತ್ರಾಲಯಕ್ಕೆ ಹೋಗಿದ್ರು. ಮಂತ್ರಾಲಯದಿಂದ ಪ್ರಸಾದನೂ ಮತ್ತು ಫೋಟೋ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನು ಇಟ್ಟು ಪೂಜೆ ಮಾಡಿದ್ದು ಅವತ್ತು. ಅದನ್ನು ವಿಡಿಯೋ ಮಾಡಿದ್ದಾರೆ ನೋಡಿ. ಮತ್ತು ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.